ಪ್ರತಿಯೊಂದು ಕನ್ನಡ ಮನಸ್ಸಿಗೂ ಅವರ ಪಾದಾರವಿಂದಕ್ಕೂ ಮನದ ಕಡಲು ಚಿತ್ರತಂಡ ಅಡ್ಡು ಬಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇದೆ ನಾವೇನು ಆಗಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋ ಟೈಮಲ್ಲಿ ಮನಸ್ಸಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಸರ್ ಈಗ ಇಷ್ಟೊಂದು ನಾವು ಆಗಲ್ಲ, ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಅಂದ್ಕೊಂಡು ಲಾಸ್ಟ್ ಕ್ಷಣದಲ್ಲಿ ಏನೋ ಒಂದು ಮಾಡ್ತೀನಿ ಅಂತ ನಾವು ಮನಸ್ಸಿಂದ ನಿರ್ಧಾರ ತೊಗೊಂಡ್ರೆ ಖಂಡಿತ ಮಾಡ್ಬೋದು. ಫುಲ್ ಇನ್ಸ್ಪಿರೇಷನ್ ವಾಯ್ಸ್ ತುಂಬ ಇಷ್ಟ ಆಯಿತು. ತುಂಬ ದಿವಸ ಅಂತಾರೆ ಫಸ್ಟ್ ಡೇನೇ ನಾನು ನೋಡಬೇಕು ಅಂತ ಡಿಸೈಡ್ ಮಾಡಿ ಫಸ್ಟ್ ಬುಕ್ ಮೈ ಶೋ ಯಾವತ್ತು ಟಿಕೆಟ್ ಬಿಟ್ಟಿದ್ದೀರಾ ಅವತ್ತೇ ನಾನು ಬಂದು ಬುಕ್ ಮಾಡಿದ್ದೀನಿ. ಈ ಫಿಲಮಲ್ಲಿ ಏನು ಅಂತಾರೆ, ನಮಗೆ ಕಳೆದು ಹೋಗಿದ್ದ ಯೋಗರಾಜ್ ಭಟ್ರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಆ ಫೋಟೋಗ್ರಫಿ, ಆ ಮ್ಯೂಸಿಕ್ಕು, ಆ ಹಾಡು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೂವಿ ನೋಡಿದ್ರೆ ಏನಪ್ಪ ಅಲ್ಲ ಅದು ಎಲ್ಲರಿಗೂ ಹೇಳ್ಬಿಡ್ತಾರೆ ಅಂತ ನನ್ನ ಮನಸ್ಸಲ್ಲಿ ಇತ್ತು. ಬಟ್ ಯೋಗರಾಜ್ ಭಟ್ ಅವ್ರದ್ದು ಇವತ್ತು ಮೂವಿ ನೋಡಿದ್ರೆ ಮುಂದೆ ಲೈಫಲ್ಲಿ ಒಂದು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಅಲ್ಲೊಬ್ರು ಕನ್ನಡಕದವರಿದ್ದಾರೆ. ತುಂಬಾ ಇಷ್ಟ ಆಯ್ತು, ಎಲ್ಲರೂ ಬಂದು ನೋಡಿ. ಲಾಸ್ಟ್ ಅಲ್ಲಿ ನಂಗೆ ತುಂಬಾ ಅಳು ಬಂತು, ನಾನು ತುಂಬಾ ಅಳ್ಬಿಟ್ಟೆ. ಅಕ್ಕ ಅವ್ರು ನಿಮ್ ಸಿಗಲ್ಲ ಬಿಡಿ ಅಕ್ಕ, ತುಂಬಾ ಅಳ್ಪಾಡ್ಬೇಡಿ. ಇದು ಮುಂಗಾರು ಮಳೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ, ಅದೇ ಥರನೇ ಇದೆ. ಅದಕ್ಕಿಂತ ಇನ್ನೂ ಚೆನ್ನಾಗಿದೆ. ಇದು ತುಂಬ ಮೆಸೇಜ್ ಇದೆ. ಎಲ್ಲರೂ ಬಂದು ನೋಡಿದ್ರೆ ಈಗಿನ ಯೂತ್ಗಂತೂ ತುಂಬ ಮೆಸೇಜ್ ಇದೆ. ಅದನ್ನು ಯೋಗರಾಜ್ ಭಟ್ರು ತುಂಬ ನಿರೂಪಣೆ ಮಾಡಿದ್ದಾರೆ. ಇದು ಯೋಗರಾಜ್ ಭಟ್ ಅವರಿಗೆ ಅವರ ಕಲ್ಪನೆ ಯಾವ ಥರ ಇದೆ ಅನ್ನೋದೇ ತಿಳಿಯೋಕ್ಕಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅವರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಯಾರಾದರೂ ಮಾತಾಡ್ತೀರಣ್ಣ ನೆಕ್ಸ್ಟ್?